ವೆಲ್ಕಮ್ ಟು MCIT ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಡೆಮೋ ಸೆಷನ್ಸ್. ನಾನು ಇವತ್ತು ನಿಮಗೆ ಟ್ಯಾಲಿ ಡಿಫಾಲ್ಟ್ ಅಲ್ಲಿ ಯಾವುದೇ ಕಸ್ಟಮೈಸೇಷನ್ಸ್ ಇಲ್ಲದೆ ಸೇಲ್ಸ್ಮನ್ ವೈಸು ಏರಿಯಾ ವೈಸು ಹೆಂಗೆ ಅಕೌಂಟ್ಸ್ನ ಮೇಂಟೈನ್ ಮಾಡೋದು ಅಂತ ಒಂದು ಡೆಮೋ ಸೆಷನ್ನ ತೋರಿಸ್ತಾ ಇದ್ದೀನಿ ವಿತೌಟ್ ಎನಿ ಕಸ್ಟಮೈಸೇಷನ್ಸ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ನಿಮಗೆ ಒಂದಷ್ಟು ಗ್ರೂಪ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ತೋರಿಸ್ತೀನಿ. ಅಂದರೆ ಅಕೌಂಟ್ಸ್ ಗ್ರೂಪ್ಸ್ನ ಯೂಸ್ ಮಾಡಿಕೊಂಡು ಹೆಂಗೆ ನಾನು ಸೇಲ್ಸ್ಮನ್ ವೈಸ್ ಏರಿಯಾ ವೈಸ್ ಮೇಂಟೈನ್ ಮಾಡ್ಬೋದು ಅಂತ. ಸೊ ನಾನು ಕ್ರಿಯೇಟ್ ಅಂತ ಹೋಗ್ತೀನಿ ಗೇಟ್ ವೆಫ್ ಟೈಲಿಂದ, ಗ್ರೂಪ್ ಅಂತ ಹೋಗ್ತೀನಿ ಅಕೌಂಟಿಂಗ್ ಮಾಸ್ಟರ್ ಕೆಳಗಡೆ. ಇಲ್ಲಿ ಫಸ್ಟ್ ನಾನು ಏರಿಯಾನ ಕ್ರಿಯೇಟ್ ಮಾಡ್ಕೋತೀನಿ, ನನ್ನ ಬಿಸ್ನೆಸ್ ಅಲ್ಲಿ ಯಾವ್ಯಾವ ಏರಿಯಾ ಬರುತ್ತೆ ಅಂತ. ನಾನು ಎಕ್ಸಾಂಪಲ್ ಒಂದು ಎಲೆಕ್ಟ್ರಿಕ್ ಇಂಡಸ್ಟ್ರಿನ ತಗೊಂಡು ನಿಮಗೆ ಡೆಮೋ ತೋರಿಸ್ತೀನಿ. ಸೊ ಜಯನಗರ್ ಅಂತ ಅನ್ಕೊಳ್ಳೋಣ. ಜಯನಗರ್ ಅಂಡರ್ ಸನ್ರಿ ಡೇಟಾರ್, ಬಿಕಾಸ್ ಕಸ್ಟಮರ್ಸ್ ಕಮ್ಸ್ ಅಂಡರ್ ಸನ್ರಿ ಡೇಟಾರ್ ಅಲ್ಲ, ಹಾಗಾಗಿ ಸನ್ರಿ ಡೇಟಾರ್ ಅಂತ ತಗೊಂಡಿದ್ದೀನಿ. ಇನ್ನೊಂದು ವಿಜಯನಗರ್ ಅಂತ ಅನ್ಕೊಳ್ಳಿ, ವಿಜಯನಗರ್ ಸನ್ರಿ ಡೇಟಾರ್. ಇನ್ನೊಂದು ಬನಶಂಕರಿ. ಸೊ ನೆಕ್ಸ್ಟ್ ನಾನು ಯಾರ್ಯಾರು ಸೇಲ್ಸ್ ಮನ್ ಬರ್ತಾರೆ ಈ ಜಯನಗರ, ವಿಜಯನಗರ, ಬನಶಂಕರಿಲಿ ಯಾರ್ಯಾರು ಸೇಲ್ಸ್ ಮನ್ ಬರ್ತಾರೆ ಅವ್ರನ್ನ ಫೀಡ್ ಮಾಡ್ತೀನಿ. ಲೈಕ್ ಎಕ್ಸಾಂಪಲ್ ಕೌಶಿಕ್ ಅಂತ ಒಬ್ಬ ಸೇಲ್ಸ್ ಮನ್ ಜಯನಗರ್ಗಿದ್ದಾರೆ. ಇಲ್ಲಿ ಅಂಡರ್ಲಿ ನಾನು ಇವಾಗ ಸನ್ರಿ ಡೇಟಾರ್ ಬದಲು ಜಯನಗರ್ ಅಂತ ತಗೋತೀನಿ. ಸೊ ದಟ್ ಇಟ್ ಮೀನ್ಸ್ ಕೌಶಿಕ್ ಅನ್ನೋ ಸೇಲ್ಸ್ ಮನ್ ಜಯನಗರ್ ರೂಟ್, ಜಯನಗರ್ ಏರಿಯಾ ಕಡೆ ಇದು ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ ಅಂತ. ಸೊ ಕೌಶಿಕ್ ಜಯನಗರ್ ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಆಂಥೋನಿ ರಾಜ್ ಅಂತ ಒಬ್ಬರನ್ನ ತಗೊಂತೀನಿ, ಇವರು ವಿಜಯನಗರ ಅಂತ ತಗೊಂತೀನಿ. ನೆಕ್ಸ್ಟ್ ನಾನು ಚೈತನ್ಯ ಅಂತ ಒಬ್ಬ ಸೇಲ್ಸ್ ಮನ್ ತಗೊಂತೀನಿ, ಇವರು ಬನಶಂಕರಿ ಅಂತ ಹಾಕೊಂತೀನಿ. ಅಗೈನ್ ಒಂದೇ ರೂಟ್ ಒಂದೇ ಏರಿಯಾಗೆ ಇಬ್ಬಿಬ್ರು ಸೇಲ್ಸ್ ಮನ್ ಕೂಡ ಇರ್ಬೋದಲ್ಲ, ಆ ಕೇಸಲ್ಲಿ ನಾನು ಸಾಯಿ ಕೃಷ್ಣ ಅನ್ನೋರೊಬ್ಬರನ್ನ ಜಯನಗರ್ಗೆ ತಗೊಂತೀನಿ. ಇನ್ನು ನೆಕ್ಸ್ಟ್ ದುಷ್ಯಂತ್ ಅನ್ನೋರು, ಇನ್ನು ಒನ್ ಮೋರ್ ಎಕ್ಸಾಂಪಲ್, ದುಷ್ಯಂತ್ ಅನ್ನೋ ಒಬ್ಬ ಸೇಲ್ಸ್ ಮನ್ ಕೂಡ ನಾನು ವಿಜಯನಗರ ಹಾಕ್ತೀನಿ. ಸೊ ವಿಜಯನಗರ್ ಮತ್ತೆ ಜಯನಗರ್ಗೆ ಇಬ್ಬಿಬ್ರು ಸೇಲ್ಸ್ ಮನ್, ಬಿಕಾಸ್ ಏರಿಯಾ ದೊಡ್ಡದಿರೋದ್ರಿಂದ ಇಬ್ಬಿಬ್ರು ಸೇಲ್ಸ್ ಮನ್ ಕೊಟ್ಟಿದ್ದೀನಿ. ಈಗ ನನ್ನ ಬೇಸಿಕ್ ಕ್ರಿಯೇಷನ್ ಏರಿಯಾ ವೈಸು ಸೇಲ್ಸ್ ಮನ್ ವೈಸ್ ಕ್ರಿಯೇಟ್ ಮಾಡೋದಕ್ಕೆ ಏನು ಬೇಕಿತ್ತು ಆ ಬೇಸಿಕ್ ಕ್ರಿಯೇಷನ್ಸ್ನ ಗ್ರೂಪಲ್ಲಿ ಕ್ರಿಯೇಟ್ ಮಾಡ್ಕೊಂಡಾಯ್ತು. ಒಂದಷ್ಟು ಲೆಜರ್ಸ್ನ ಕ್ರಿಯೇಟ್ ಮಾಡೋಣ. ಲೈಕ್ ನಾನೀಗ DM ಸೊಲ್ಯೂಷನ್ಸ್ ಅಂತ ಒಂದು ಪಾರ್ಟಿ, ಇವರು ಜಯನಗರಲ್ಲಿ ಬರ್ತಾರೆ ಅನ್ಕೊಳ್ಳಿ. ನಾನು ಅಂಡರ್ ಕೌಶಿಕ್ ಅಂತಾನೆ ತಗೊಂತೀನಿ. ಸೊ ದಟ್ ನಾನು ಸನ್ರಿ ಡೇಟಾರ್ ಅಂತ ತಗೊಳ್ಳೋ ಬದಲು ಕೌಶಿಕ್ ಅಂತ ತಗೋತಾ ಇರೋದ್ರಿಂದ, ಕೌಶಿಕ್ ಅನ್ನೋನು ಸೇಲ್ಸ್ ಮನ್, ಕೌಶಿಕ್ನ ನಾನು ಆಲ್ರೆಡಿ ಕೌಶಿಕ್ನ ಕ್ರಿಯೇಟ್ ಮಾಡುವಾಗ ಜಯನಗರ್ ಅಂತ ಹಾಕಿದ್ದೀನಿ, ಜಯನಗರ್ನ ಸನ್ರಿ ಡೇಟಾರ್ ಅಂತ ಹಾಕಿದ್ದೀನಿ. DM ಸೊಲ್ಯೂಷನ್ ಇಸ್ ನಥಿಂಗ್ ಬಟ್ ಮೈ ಕಸ್ಟಮರ್ ಓನ್ಲಿ, ಬಟ್ ನಾನು ಸ್ಪೆಸಿಫಿಕ್ ಆಗಿ ಯಾವ ಸೇಲ್ಸ್ ಮನ್ಗೆ ಬರ್ತಾರೆ, ಯಾವ ಏರಿಯಾಗೆ ಬರ್ತಾರೆ ಅಂತ ಇಲ್ಲಿ ಫೀಡ್ ಮಾಡ್ತಾ ಇದ್ದೀನಿ. ಹಾಕೊಂತೀನಿ, ಫೀಡ್ ಮಾಡ್ತೀನಿ, ಅಡಿಷನಲ್ ಅವ್ರದ್ದು GST ಡೀಟೇಲ್ ಅಡ್ರೆಸ್ ಎಲ್ಲ ಹಾಕ್ತೀನಿ, ಸೇವ್ ಮಾಡ್ತೀನಿ. ನೆಕ್ಸ್ಟ್ ನಾನು ಎಸ್ ಆ್ಯಂಡ್ ವಿ ಡೀಲರ್ಸ್ ಅಂತ ಇನ್ನೊಂದು ಪಾರ್ಟಿ ತಗೊಂತೀನಿ. ಅಗೈನ್ ಜಯನಗರದಲ್ಲೇ ಅಥವಾ ಬೇರೆ ಬೇರೆ ಏರಿಯಾ, ಆಂಥೋನಿ ರಾಜ್ ಅವರು ವಿಜಯನಗರ ಬರ್ತಾರೆ, ವಿಜಯನಗರ ಅಂತ ವಿಜಯನಗರ ಕೊಡ್ತೀನಿ, ಸೇವ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ನಾನು ಎಲೆಕ್ಟ್ರಿಕ್ ಎಕ್ಸಾಂಪಲ್ ತಗೋತಿರೋದ್ರಿಂದ ಆ ಕೈಂಡ್ ಆಫ್ ಕಸ್ಟಮರ್ದ ಹೆಸರು ಮಾತ್ರ ಹಾಕ್ತಾ ಇದ್ದೀನಿ. ಬ್ರೈಟ್ ಲೈಟ್ಸ್ ಅಂತ ಒಂದು ಕಸ್ಟಮರು. ಸೊ ಬ್ರೈಟ್ ಲೈಟ್ನ ನಾನು ಸಾಯಿ ಕೃಷ್ಣಗೆ ಹಾಕ್ತೀನಿ. ಸಾಯಿ ಕೃಷ್ಣ ಆಲ್ಸೋ ನಾನು ಜಯನಗರ್ ಅಂತ ಹಾಕಿದ್ದೀನಿ, ಬಿಕಾಸ್ ಒಂದೇ ಏರಿಯಾಗೆ ಮಲ್ಟಿಪಲ್ ಇದ್ದಾರೆ. ಯಾಕೆಂದ್ರೆ ಬ್ರೈಟ್ ಲೈಟ್ಸ್ ಜಯನಗರಲ್ಲೇ ಬರ್ತಾರೆ ಅನ್ಕೊಳ್ಳಿ, ಬಟ್ ಆ ರೂಟ್ ಬೇರೆ. ಕೌಶಿಕ್ ಅವರು ಹ್ಯಾಂಡಲ್ ಮಾಡೋ ರೂಟ್ ಜಯನಗರದಲ್ಲಿ ಬೇರೆ ಇರುತ್ತೆ, ಒಂದಷ್ಟು ಬ್ಲಾಕ್ಸು. ಸಾಯಿ ಕೃಷ್ಣ ಅವರು ಅಟೆಂಡ್ ಮಾಡೋದು ಇನ್ನೊಂದಷ್ಟು ಬ್ಲಾಕ್ಸ್. ಅಂದರೆ ಇದು ಕಮ್ಸ್ ಅಂಡರ್ ಸಾಯಿ ಕೃಷ್ಣ ಬರೋದ್ರಿಂದ ಸಾಯಿ ಕೃಷ್ಣ ಅಂತ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್, SS ಅಂಡ್ ಟೆಕ್ ಅಂತ ಒಂದು ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ಹಾಕ್ತಾ ಇದ್ದೀನಿ, ಹೆಸರನ್ನು ಸೀರಿಯಸ್ ಆಗಿ ತಗೋಬೇಡಿ. ಇದನ್ನ ಚೈತನ್ಯ ಅವ್ರಿಗೆ ಹಾಕ್ತೀನಿ. ಸೊ ದಟ್ ಚೈತನ್ಯ ಬನಶಂಕರಿ. ಸೊ ದಟ್ ಈಗ ಬೇಸ್ಡ್ ಆನ್ ದ ಸೇಲ್ಸ್ಮನ್ ಅವ್ರವ್ರ ಕಸ್ಟಮರ್ನ ಕ್ರಿಯೇಟ್ ಮಾಡಿ ಆ ಸೇಲ್ಸ್ಮನ್ ಹೆಸರಿಗೆ ಕ್ರಿಯೇಟ್ ಮಾಡಿದಾಯ್ತು. ಈಗ ಎಂಟ್ರೀಸ್ ತೋರಿಸ್ತೀನಿ, ಸೇಲ್ಸ್ ಎಂಟ್ರೀಸ್. ಈಗ ಫಸ್ಟ್ ನಾನು ಬ್ರೈಟ್ ಲೈಟ್ಸ್ ಅಂತ ತಗೊಂತೀನಿ, ಒಂದು ಡಮ್ಮಿ ಸೇಲ್ಸ್. ಆಲ್ರೆಡಿ ನಾನು ಸುಮ್ಮನೆ LED ಬಲ್ಬ್ ಅಂತ ಒಂದು ಎಲೆಕ್ಟ್ರಿಕಲ್ ಎಕ್ಸಾಂಪಲ್ ಆಗಿರೋದ್ರಿಂದ LED ಬಲ್ಬ್ ಅಂತ ಒಂದು ಐಟಮ್ ಕ್ರಿಯೇಟ್ ಮಾಡಿದ್ದೀನಿ. ಕ್ವಾಂಟಿಟಿ ಹಾಕ್ತೀನಿ, ರೇಟ್ ಹಾಕ್ತೀನಿ, ಟ್ಯಾಕ್ಸ್ ಹಾಕ್ತೀನಿ, ಸೇವ್ ಮಾಡ್ತೀನಿ. ಸೊ ದಟ್ ಚೈತನ್ಯ ಅವ್ರದ್ದು ಬ್ರೈಟ್ ಲೈಟ್ಸ್ ಅಂತ ಏನು ಕಸ್ಟಮರ್ ಇದ್ದಾರೆ ಅವರು ಈ ಡೇಟಲ್ಲಿ 10,000 ರೂಪಾಯಿದು ಬಿಲ್ ಆಗಿದೆ ಅವ್ರದ್ದು, ಸೇವ್ ಮಾಡ್ತೀನಿ. ನೆಕ್ಸ್ಟ್ ನಾನು ಬೇರೆ ಪಾರ್ಟಿ ತಗೊತೀನಿ, DM ಸೊಲ್ಯೂಷನ್ಸ್ ಅಂತ. ಇವರು ಜಯನಗರ ಬರ್ತಾರೆ. ಸೊ ಇವ್ರಿಗೂ ಅದೇ ಐಟಮ್ನ ರಿಪೀಟ್ ಮಾಡ್ತಾ ಇದ್ದೀನಿ, ಜಸ್ಟ್ ಬಿಕಾಸ್ ಇದು ಡೆಮೋ ಸೆಷನ್ ಅಷ್ಟೇ ಅಂತ.
ಸೊ ದಟ್ ಸಾರಿ ತುಂಬ ಜಾಸ್ತಿ ಮಾಡೋದು ಬೇಡ, 200 ಅಂತ ಹಾಕ್ತೀನಿ ಸಾಕು. ಆಯಿತು. ನೆಕ್ಸ್ಟ್ ನಾನು SS Tech ಅವ್ರಿಗೆ ಒಂದು ಬಿಲ್ ಮಾಡ್ತೀನಿ. ಸೊ ಎಲ್ಲ ನಾನೇನೇನು ಕ್ರಿಯೇಟ್ ಮಾಡಿದ್ದೀನಲ್ಲ, ಜಯನಗರ, ವಿಜಯನಗರ, ಬನಶಂಕರಿ ಅಂತ ಎಲ್ಲರಿಗೂ ಒಂದೊಂದು ಬಿಲ್ ಹಾಕಿದ್ರೆ ರಿಪೋರ್ಟ್ ಹೆಂಗೆ ಬರುತ್ತೆ ಅಂತ ನಿಮಗೆ ತೋರ್ಸೋಕೆ ಈಸಿ ಆಗುತ್ತೆ ಅಂತ ನಾನು ಎಲ್ಲ ಕ್ರಿಯೇಟ್ ಮಾಡಿರೋ ಲೆಜರ್ಸ್ಗೂ ಒಂದೊಂದು ಸೇಲ್ಸ್ ಇನ್ವಾಯ್ಸ್ ಹಾಕ್ತಾ ಇದ್ದೀನಿ. ಪ್ರೈಸು ಡಿಫರ್ ಆಗ್ಬೋದು ಪಾರ್ಟಿಯಿಂದ ಪಾರ್ಟಿಗೆ, ನಾನು ಜಸ್ಟ್ ಡೆಮೋ ಅಂತ ಒಂದೇ ಪ್ರೈಸ್ ಬರ್ತಾ ಇದ್ದೀನಿ. ಸೊ ದಟ್ ನಾನೀಗ ಎಲ್ಲ ಡಿಫ್ರೆಂಟ್ ಪಾರ್ಟೀಸ್ ಇಲ್ಲಿ ಏನಿದ್ರು ಬ್ರೈಟು, DMO, SS, SV ಎಲ್ಲರಿಗೂ ಬಿಲ್ ಮಾಡಿದ್ದೀನಿ. ಅದ್ರಲ್ಲಿ ಜಯನಗರ್ಗೆ ಇಬ್ಬರು ಇದ್ದಾರೆ, ವಿಜಯನಗರ ಒಬ್ರು ಇದ್ದಾರೆ, ಬನಶಂಕರಿ ಒಬ್ರು ಇದ್ದಾರೆ. ಸೊ ಯಾವ ಥರ ರಿಪೋರ್ಟ್ ಬರುತ್ತೆ, ಸೊ ದಟ್ ಫಸ್ಟು ಯಾವ್ಯಾವ ಸೇಲ್ಸ್ ಮನಿಂದ ಎಷ್ಟೆಷ್ಟು ಬಿಸ್ನೆಸ್ ಆಗಿದೆ ಅನ್ನೋದು ನೋಡಬೇಕಲ್ಲ. ಸೊ ಇಟ್ಸ್ ಲೆಜರ್ ರಿಪೋರ್ಟ್, ಡಿಸ್ಪ್ಲೇ ಮೋರ್ ರಿಪೋರ್ಟ್, ಅಕೌಂಟ್ಸ್ ಬುಕ್, ಗ್ರೂಪ್ ಸಮ್ಮರಿ. ನಾನಿಲ್ಲಿ ಡೈರೆಕ್ಟ್ ಏರಿಯಾ ತಗೋತೀನಿ. ಈಗ ಜಯನಗರ ಅಂತ ತಗೋತೀನಿ. ಸೊ ಜಯನಗರ ಒಳಗಡೆ ನಂಗೆ ಇಬ್ರು ಸೇಲ್ಸ್ ಮನ್ ಇದ್ದಾರೆ, ಕೌಶಿಕ್ ಅಂಡ್ ಸಾಯಿ ಕೃಷ್ಣ. ಕೌಶಿಕ್ ಅವರಿಂದ ಇಷ್ಟು ಬಿಲ್ ಆಗಿದೆ, ಸಾಯಿ ಕೃಷ್ಣ ಅವರಿಂದ ಇಷ್ಟು ಬಿಲ್ ಆಗಿದೆ. ಸೊ ನಾನು ಸ್ಪೆಸಿಫಿಕಲಿ ಆ ಸೇಲ್ಸ್ ಮನ್ನ ಎಂಟರ್ ಮಾಡಿದ್ರೆ ಯಾವ್ಯಾವ ಕಸ್ಟಮರ್ ಇಂದ ಎಷ್ಟೆಷ್ಟು ಬಿಲ್ ಆಗಿದೆ ಅನ್ನೋದು ನಂಗೆ ಇಲ್ಲಿ ಡ್ರಾಪ್ ಡೌನ್ ಸಿಗುತ್ತೆ, ಫುಲ್ ಲಿಸ್ಟ್ ಸಿಗುತ್ತೆ, ಯಾವ ಸೇಲ್ಸ್ ಮಂದ್ ಎಷ್ಟೆಷ್ಟು ಆಗಿದೆ ಅಂತ. ಇಲ್ಲ ಟೋಟಲ್ ಏರಿಯಾ ವೈಸ್ ಅಂದ್ರೆ ಟೋಟಲ್ ಏರಿಯಾ ವೈಸ್ ನಂಗೆ 30,000 ಆಗಿದೆ, ಇಲ್ಲಿ ಬಾಟಮಲ್ಲಿ ಕಾಣ್ತಾ ಇದೆ. ಆ ಟೋಟಲ್ ಜಯನಗರದಲ್ಲಿ ನನಗೆ ಕೌಶಿಕ್ ಅವ್ರದ್ದು 20 ಆಗಿದೆ, ಸಾಯಿ ಕೃಷ್ಣ ಅವ್ರದ್ದು 10 ಆಗಿದೆ. ಕೌಶಿಕ್ ಅವ್ರದ್ದು ಎಷ್ಟಾಗಿದೆ ಅಂತ ಎಂಟರ್ ಮಾಡಿದ್ರೆ ಇಂಡಿವಿಜುವಲ್ ಕೌಶಿಕ್ ಅವರು ಯಾವ್ಯಾವ ಕಸ್ಟಮರ್ಗೆ ಬಿಲ್ ಮಾಡಿಸಿರ್ತಾರೆ ಅದೆಲ್ಲ ಇಲ್ಲಿ ರಿಪೋರ್ಟ್ ಸಿಗುತ್ತೆ. ಇಲ್ಲ ನಂಗೆ ಏರಿಯಾ ಬೇಡ, ಡೈರೆಕ್ಟಾಗಿ ನಾನು ಕೌಶಿಕ್ ಅವ್ರನ್ನ ನೋಡ್ತೀನಿ ಅಂದರೆ ಈ ಥರ ಕೌಶಿಕ್ ಅಂತ ಹಾಕ್ಬಿಟ್ಟು ಇಲ್ಲೇ ನೋಡ್ಬೋದು. ನೀವು ಗ್ರೂಪ್ ಸಮರಿ ಅಂತ ಬಂದಾಗ ಇಲ್ಲೇ ಕೌಶಿಕ್ ಅಂತ ಹಾಕಿನೂ ನೋಡ್ಬೋದು. ಬಟ್ ನೀವು ಏರಿಯಾ ತಗೊಂಡ್ರೆ ಏರಿಯಾ ಒಳಗಡೆ ಎಲ್ಲ ಸೇಲ್ಸ್ಮನ್ ಸಿಗ್ತಾರೆ. ಆ ಸೇಲ್ಸ್ಮನ್ ಮೇಲೆ ಎಂಟರ್ ಮಾಡಿದ್ರೆ ಅಲ್ಲೇ ಅದೇ ರಿಪೋರ್ಟ್ ಇಲ್ಲೂ ಸಿಗುತ್ತೆ. ಹಾಗಾಗಿ ನಾನು ಡೈರೆಕ್ಟಾಗಿ ಏರಿಯಾ ವೈಸ್ ಹಾಕೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನೀವು ಯಾವುದೇ ಏರಿಯಾ ತಗೊಳ್ಳಿ, ಜಯನಗರ, ವಿಜಯನಗರದಲ್ಲಿ ಆಂಟೋನಿ ಅವರು ಇಷ್ಟು ಮಾಡಿದ್ದಾರೆ ಬಿಲ್ಲು, ನೆಕ್ಸ್ಟ್ ಬನಶಂಕರಿ ಎಷ್ಟು ಮಾಡಿದ್ದಾರೆ ಬಿಲ್ಲು, ಈ ಥರ ಎಲ್ಲರದು ಅವ್ರ ರೆಸ್ಪೆಕ್ಟಿವ್ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಇದೇ ಥರ ಸೇಮ್ ಔಟ್ಸ್ಟ್ಯಾಂಡಿಂಗ್ ಆಲ್ಸೋ ಯಾವ್ಯಾವ ಸೇಲ್ಸ್ ಮಂದಿ ಎಷ್ಟೆಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ ಇನ್ನೂ ಬಂದಿಲ್ಲ ಅನ್ನೋದು ನೋಡ್ಬೇಕಂದ್ರೆ ಸೇಮ್ ಡಿಸ್ಪ್ಲೇ ಮೋರ್ ರಿಪೋರ್ಟ್, ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸು, ಔಟ್ಸ್ಟ್ಯಾಂಡಿಂಗು, ಗ್ರೂಪು. ನೀವು ಏರಿಯಾ ಅಂತನಾದ್ರು ತಗೊಳ್ಳಿ ಅಥವಾ ಇಂಡಿವಿಜುವಲ್ ಆದ್ರೂ ತಗೊಳ್ಳಿ. ನೋಡಿ ಏರಿಯಾ ಅಂತ ಹಾಕಿದ್ರೆ ಕೌಶಿಕ್ ಅವ್ರದ್ದು ಇಷ್ಟಿದೆ, ಸಾಯಿ ಕೃಷ್ಣದ ಇಷ್ಟಿದೆ. ಅಥವಾ ನಾನು ಡೈರೆಕ್ಟಾಗಿ ಕೌಶಿಕ್ ಅವ್ರನ್ನೇ ನೋಡ್ತೀನಿ ಅಂದರೆ ಕೌಶಿಕ್ ಅವ್ರನ್ನು ಇಲ್ಲಿ ನೋಡ್ಬೋದು. ಈ ಥರ ಯಾವುದೇ ಕಸ್ಟಮೈಸೇಷನ್ಸ್ ಇಲ್ಲದೆ ನನ್ನ ಸೇಲ್ಸ್ ಮನ್ನು ನನ್ನ ರೂಟ್ ವೈಸು ಎಷ್ಟು ಬಿಸ್ನೆಸ್ ಆಗಿದೆ, ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ ಅನ್ನೋದನ್ನ ಡಿಫಾಲ್ಟ್ ಅಲ್ಲಿ ಗ್ರೂಪ್ಸ್ ಕ್ರಿಯೇಟ್ ಮಾಡಿಕೊಂಡೆ ನಾನು ಹೆಂಗೆ ಮೇಂಟೈನ್ ಮಾಡ್ಬೋದು ಅಕೌಂಟ್ಸ್ನ ಅನ್ನೋದು ಒಂದು ಡೆಮೋ ವಿಡಿಯೋ ಇದಾಗಿತ್ತು. ನಿಮಗೆ ಒಂದು ಸೇಲ್ಸ್ ಮನ್ನು ಮಲ್ಟಿಪಲ್ ಏರಿಯಾ ಅಟೆಂಡ್ ಮಾಡ್ತಾರೆ ಅಥವಾ ಒಂದು ಏರಿಯಾಗೆ ಮಲ್ಟಿಪಲ್ ಸೇಲ್ಸ್ ಮನ್ ಅಟೆಂಡ್ ಮಾಡ್ತಾರೆ ಅನ್ನೋ ಕೇಸಲ್ಲಿ ಯಾವ ಥರ ಮೇಂಟೈನ್ ಮಾಡ್ಬೋದು ಅಂತ ನಾನು ಕಾಸ್ಟ್ ಸೆಂಟರ್ನ ಯೂಸ್ ಮಾಡಿ ಇನ್ನೊಂದು ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಇದು ಒಂದು ಎಕ್ಸಿಕ್ಯೂಟಿವ್ ಒಂದು ಏರಿಯಾಗೆ ಅಥವಾ 2-3 ಎಕ್ಸಿಕ್ಯೂಟಿವ್ ಒಂದು ಏರಿಯಾಗೆ ಫಿಕ್ಸ್ ಇದ್ದಾಗ ಅಥವಾ ಆ ಪಾರ್ಟಿಗೆ ಆ ಸೇಲ್ಸ್ ಮನ್ ಫಿಕ್ಸ್ ಇದ್ದಾಗ ಹೆಂಗೆ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಡಿಫ್ರೆಂಟ್ ಸೇಲ್ಸ್ ಮನ್ ಒಂದು ಏರಿಯಾಗೆ ಅಥವಾ ಒಂದು ಏರಿಯಾಗೆ ಡಿಫ್ರೆಂಟ್ ಸೇಲ್ಸ್ ಮನ್ ಈ ಥರ ಬಂದಾಗ ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೊಗೊಂಡ್ಬರ್ತೀನಿ.